ಬಿಜೆಪಿ ಕಾರ್ಯಕರ್ತರ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ, ಕಾಂಗ್ರೆಸ್ ನಾಯಕರ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದ್ರಲ್ಲಿ ವಿಫಲ ಆಗಿಲ್ವಾ ಸರ್ಕಾರ ಅಥವಾ ಕಾಂಗ್ರೆಸ್? ಇಲ್ಲ, ಕಾರ್ಯಕರ್ತಗಳಿಗೂ ಕೂಡ ನಾವು ಆವಾಗ ತಕ್ಕ ಮಟ್ಟಿಗೆ ಅಧಿಕಾರಗಳನ್ನೆಲ್ಲ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ಪಕ್ಷದ ಆರ್ಗನೈಸೇಷನ್ ಕೂಡ ಚೆನ್ನಾಗಿದೆ. ನಮ್ಮ ಪಕ್ಷದಲ್ಲಿ ನೀವು ಎಲ್ಲೇ ಗ್ರಾಮಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸಿಗ್ತಾರೆ. ಸೊ ಹಾಗಾಗಿ ಆರ್ಗನೈಸೇಷನಲ್ಲಿ ಏನಂಥ ನಮ್ಮದು ವೀಕ್ನೆಸ್ ಇಲ್ಲ, ಆರ್ಗನೈಸೇಷನ್ ಕೂಡ ಚೆನ್ನಾಗಿದೆ. ಬಟ್ ಏನಪ್ಪ ಅಂತಂತಂದರೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಪ್ರತಿಯೊಂದು ಬೂತ್ನಲ್ಲಿ ಒಬ್ಬರು ಕಾರ್ಯಕರ್ತರು ಸಿಗ್ತಾರೆ, ಸೊ ಒಬ್ಬರಾದರೂ ಸಿಗ್ತಾರೆ. ಆದರೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಬೇಕಾದಂಥ ಒಂದು ಬೂತ್ ಮಟ್ಟದಲ್ಲಿ ಆರ್ಗನೈಸೇಷನ್ ಕೆಲವು ಕಡೆ ಲ್ಯಾಕಿಂಗ್ ಇದೆ. ಬಟ್ ಅದಲ್ಲದೆ ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಬಹಳ ಯೋಗ್ಯರಾಗಿರುವಂತಹ ಮತ್ತು ಜನರ ಒಲವನ್ನು ಯಾವಾಗಲೂ ಪಡ್ಕೊಂಡಿರುವಂಥ ದೊಡ್ಡ ನಾಯಕರುಗಳು ಯಾವಾಗಲೂ ಇರ್ತಾರೆ. ಸೊ ಹಾಗಾಗಿ ನಾಯಕರ ಪಕ್ಷ ಅಂತ ಕರೀತಾರೆ. ಸರ್, ಈಗ ಕಾಂಗ್ರೆಸ್ ಎಲ್ಲ ಒಂದು ಕಡೆ ನೋಡಿ, ಒಂದು ದಿಢೀರ್ ಬದಲಾವಣೆಗಳಾದವು. ಮುಖ್ಯಮಂತ್ರಿ ಹುದ್ದೆಯನ್ನು ಕೆಳಗಿಳಿಸಲಾಯಿತು, ಆನಂತರದಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಾಯಿತು, BK ಹರಿಪ್ರಸಾದ್ ಅವರನ್ನ ಅಲ್ಲಿ ತಂದು ಕೂರಿಸಲಾಯಿತು. ಈ ಕ್ಯಾಸ್ಟ್ ಕಾಂಬಿನೇಷನ್ ವೈಸ್ ಏನು ಅವರ ಸೂತ್ರ ತಂತ್ರಗಾರಿಕೆ ಏನು? ಹಾಗಾದರೆ ಜನಗಳಿಗೆ ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು? ಇಲ್ಲ, ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ಈಗ ಅವರನ್ನು ಮುಖ್ಯಮಂತ್ರಿ ಮಾಡಿದ್ಮೇಲೆ ಅವ್ರ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಲೇಬೇಕಾಯಿತು. ಸೊ ಅನಿವಾರ್ಯವಾಗಿ ಹೊಸ ಅಧ್ಯಕ್ಷನ ಮಾಡಲೇಬೇಕು, KPCC ಅಧ್ಯಕ್ಷರನ್ನ. ಸೊ ಇದರೊಳಗೆ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನೋದಕ್ಕಿಂತ ನಾವು ಹೆಚ್ಚಾಗಿ ಎಲ್ಲ ಸಮಾಜದವ್ರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು. ಯಾಕೆಂದರೆ ರಾಜಕಾರಣ ಇರೋದೇ ಎಲ್ಲರ ಜನರ ಪ್ರಾತಿನಿಧ್ಯ ಇರಬೇಕು ಅನ್ನೋದಕ್ಕೋಸ್ಕರ. ಎಲ್ಲ ಸಮುದಾಯದವ್ರ ಪ್ರಾತಿನಿಧ್ಯ ಇದ್ದರೆ ಮಾತ್ರ ಸಾಮಾಜಿಕವಾಗಿ ನಾವು ಎಲ್ರಿಗೂ ನ್ಯಾಯ ಕೊಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಅದೆಲ್ಲ ಪಕ್ಷಗಳು ಮಾಡ್ತಾರೆ, ನಮ್ಮ ಪಕ್ಷ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳು ಕೂಡ ಅದನ್ನು ಮಾಡ್ತಾರೆ ಮತ್ತು ಮಾಡಲೇಬೇಕು ಅದನ್ನು. ಸೊ ನಮ್ಮ ಪಕ್ಷ ಕೂಡ ಅದನ್ನು ಮಾಡಿ. ಸರ್, ಇಡೀ ದೇಶದಲ್ಲೇ ಅಹಿಂದ ಟಾಲೆಸ್ಟ್ ಲೀಡರ್ ಅಂತ ಕರೆಸಿಕೊಳ್ತಿರುವಂಥ ಸಿದ್ದರಾಮಯ್ಯ ಅವರಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಟಾಲೆಸ್ಟ್ ಲೀಡರ್, ಅವ್ರನ್ನ ಕೆಳಗಿಳಿಸ್ತೀರಿ. ಅದೇ ಅಹಿಂದ ಅಥವಾ ಹಿಂದುಳಿದ ಸಮುದಾಯದ BK ಹರಿಪ್ರಸಾದ್ ಅವ್ರನ್ನ KPCC ಅಧ್ಯಕ್ಷರು ಮಾಡ್ತಿದ್ರಿ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ? ಅಫ್ಕೋರ್ಸ್, ನಾನು ಈಗಾಗಲೇ ಹೇಳಿದಾಗೆ ಬ್ಯಾಲೆನ್ಸ್ ಮಾಡಲೇಬೇಕು, ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಲೇಬೇಕು. ನೀವು ಹಿಂದುಳಿದವ್ರಿಗೂ ಕೊಡಬೇಕು, ಅಲ್ಪಸಂಖ್ಯಾತರು ಕೊಡಬೇಕು, ಮುಂದುಳಿದ ವರ್ಗದವ್ರಿಗೂ ಕೊಡಬೇಕು, ದಲಿತರಿಗೂ ಕೊಡಬೇಕು. ಸೊ ಎಲ್ಲರಿಗೂ ಕೂಡ ನಾವು ಸ್ಥಾನಮಾನ ಕೊಡಲೇಬೇಕು. ಆವಾಗಲೇ ಅದು ಎಲ್ಲರನ್ನೂ ಕೂಡ ಪ್ರತಿನಿಧಿಸುವಂಥ ಒಂದು ಪಕ್ಷ ಆಗಕ್ಕೆ ಸಾಧ್ಯ. ನಾವು ಯಾರನ್ನೇ ಒಂದು ವರ್ಗದವ್ರನ್ನ ನಿರ್ಲಕ್ಷ್ಯ ಮಾಡಿ ಕೆಲವ್ರು ಮಾತ್ರ ಓಲೈಸ್ಕೊಂಡು ಮಾಡ್ತೀವಿ ಅಂತ ಆಗೋದಿಲ್ಲ. ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಆ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಯಾರು ಸೂಕ್ತರಿರ್ತಾರೆ ಅದನ್ನು ನೋಡಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಸರ್, DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಕೇವಲ ಕಾಂಗ್ರೆಸ್ನಲ್ಲಿ ಬದಲಾವಣೆ ಇಲ್ಲ, ಕಾಂಗ್ರೆಸ್ ಬದಲಾವಣೆ ನಂತರದಲ್ಲಿ BJPಯೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದೆ, ಅಲ್ಲಿಯೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ನಾನು ಹೇಳಿದ್ನಲ್ಲ. ಎಲ್ಲ ಪಕ್ಷದವ್ರು ಕೂಡ ಮಾಡಲೇಬೇಕು. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂತಂದರೆ ಎಲ್ಲ ಸಮುದಾಯದವ್ರ ಪಕ್ಷ ಆಗಬೇಕು. ಎಲ್ಲ ಸಮುದಾಯದವ್ರ ಪಕ್ಷ ಆಗಬೇಕು ಅಂತಂದರೆ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಆ ಕೆಲಸನ ಎಲ್ಲ ಪಕ್ಷಗಳು ಅನಿವಾರ್ಯವಾಗಿ ಮಾಡಲೇಬೇಕು, ಮಾಡ್ತಾರೆ. ಓಕೆ.